ಹಲೋ ಸ್ನೇಹಿತರೆ, ನಾನು ನಿಮ್ಮ ಫಜಿಲತ್ ಫಾತಿಮಾ. ವೆಲ್ಕಮ್ ಟು ದ ವರ್ಲ್ಡ್ ಕ್ಲಾಸ್ ಅಕಾಡೆಮಿ. ಐ ಹೋಪ್ ಯು ಆರ್ ಆಲ್ ಸ್ಟಡಿಯಿಂಗ್ ವೆಲ್. ಎಲ್ಲ ಚೆನ್ನಾಗಿ ಓದ್ತಿದ್ದೀರಾ ಅಂತ ತಿಳ್ಕೊತೇನೆ. ನೋಡಿ, HSTR ಕೆಮಿಸ್ಟ್ರಿ ಕ್ಲಾಸಲ್ಲಿ ನೆಕ್ಸ್ಟ್ ಲೆಸನ್ ಸೊಲ್ಯೂಷನ್ನ ನಾನು ಇವತ್ತು ಡಿಸ್ಕಸ್ ಮಾಡ್ಲಿಕ್ಕೆ ಹೋಗ್ತಿದ್ದೀನಿ. ಅದ್ರ ಜೊತೆಗೇನೆ ಪ್ರೀವಿಯಸ್ ಇಯರ್ ಕ್ವಶನ್ ಇದ್ರ ರಿಲೇಟೆಡ್ ಆಗಿ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಯಾವ್ಯಾವ ಕ್ವಶನ್ ಯಾವ್ಯಾವ ರೀತಿ ಕೇಳಿದ್ದಾರೆ ಅಂತ. ಇದರಿಂದ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಲೆಟ್ಸ್ ಬಿಗಿನ್. First of all, before going to the solution, you should know what is the meaning of mixtures. Mixtures ಅಂದ್ರೆ ಏನು ಅಂತ ತಿಳಿಬೇಕು ನೀವು ಸೊಲ್ಯೂಷನ್ ಹೋಗೋಕ್ಕಿಂತ ಮುಂಚೆ. ಏನಿದು ಮಿಕ್ಸ್ಚರ್ ಅಂದ್ರೆ a combination of two or more substance that do not combine chemically but remains the same individual substance that can be separated by physical means. ಏನಿದ್ರ ಅರ್ಥ? ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಸಬ್ಸ್ಟೆನ್ಸ್ ಇರ್ತವೆ, ಕಂಬೈನ್ ಆಗಿರಲ್ಲ, ಕೆಮಿಕಲಿ ಕಂಬೈನ್ ಆಗಿರಲ್ಲ, ಆದರೆ ಸಪರೇಟ್ ಆಗೇ ಇರ್ತವೆ ಇಂಡಿವಿಜುವಲಿ. ಸೊ ಇದನ್ನು ನಾವು ಆರಾಮಾಗಿ ಬೈ ಫಿಸಿಕಲ್ ಮೀನ್ಸ್ ವಿ ಕ್ಯಾನ್ ಸಪರೇಟ್ ಇಟ್. ಇದರಲ್ಲಿ ಮಿಕ್ಸ್ಚರ್ ಅಲ್ಲಿ ಎರಡು ವಿಧ, 2 ಟೈಪ್ಸ್ ಇರ್ತವೆ. ಒಂದು ಹೆಟಿರೋಜಿನಿಯಸ್ ಮಿಕ್ಸ್ಚರ್, ಒಂದು ಹೋಮೋಜಿನಿಯಸ್ ಮಿಕ್ಸ್ಚರ್. ಹೆಟಿರೋಜಿನಿಯಸ್ ಮಿಕ್ಸ್ಚರ್ ಅಂದ್ರೆ ಏನು? ಹೆಟಿರೋ ಅಂದ್ರೆ ಏನು? ಡಿಫರೆಂಟ್, ಬೇರೆ. It consists of visibly different substances or phases. ಏನಿದು? ಡಿಫ್ರೆಂಟ್ ಸಬ್ಸ್ಟೆನ್ಸ್ ಇರುತ್ತವೆ ಇದರಲ್ಲಿ. ಈಗ ಮಿಕ್ಸ್ಚರ್ ನೋಡ್ತೀವ, ಖಾರ ಅಂತ ತಿಂತೀವಲ್ವಾ, ಅದರಲ್ಲಿ ಮಿಕ್ಸ್ಚರ್ಗಳು ಇರ್ತವಲ್ವಾ. ಒಂದು ಡ್ರೈ ಫ್ರೂಟ್ಸ್ ಇರ್ತವೆ, ಖಾರ ಇರ್ತವೆ, ಆಮೇಲೆ ಪೀನಟ್ಸ್ ಇರ್ತವೆ. ಅದನ್ನ ನೀವು ನೆನಪಿಸ್ಕೊಳ್ಳಿ. ಇದನ್ನ ಹೆಟಿರೋಜಿನಿಯಸ್ ಮಿಕ್ಸ್ಚರ್ ಅಂತ ನೆನಪಿಸ್ಕೊಳ್ಳಿ, ಈಸಿ ಆಗುತ್ತೆ. ಕನ್ಸಿಸ್ಟ್ ಆಫ್ ವಿಸಿಬಲಿ ಡಿಫ್ರೆಂಟ್ ಸಬ್ಸ್ಟೆನ್ಸಸ್. ಯಾವ್ಯಾವ ಸಬ್ಸ್ಟೆನ್ಸಸ್ ಇರ್ತವೆ? ಸಾಲಿಡ್ ಆಗು ಇರ್ತವೆ, ಲಿಕ್ವಿಡ್ ಆಗಿ ಇರ್ತವೆ, ಗ್ಯಾಸಸ್ ಆಗು ಇರ್ತವೆ. ಡಿಫರೆಂಟ್ ಸಬ್ಸ್ಟೆನ್ಸಸ್ ಇರ್ತಕ್ಕಂಥದ್ನೇ ನಾವು ಹೆಟಿರೋಜಿನಿಯಸ್ ಮಿಕ್ಸ್ಚರ್ ಅಂತ ಹೇಳ್ತೀವಿ. ಡಿಫರೆಂಟ್ ಸಬ್ಸ್ಟೆನ್ಸಸ್ ಆರ್ ಫೇಸಸ್. ಫೇಸಸ್ ಅಂದ್ರೆ ಏನು ಇಲ್ಲ, ಎನಿಥಿಂಗ್ ದಟ್ ಹ್ಯಾಸ್ ಸೇಮ್ ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟಿ. ಫಿಸಿಕಲ್ ಆಗು ಸೇಮ್ ಇರುತ್ತೆ, ಕೆಮಿಕಲ್ ಆಗು ಸೇಮ್ ಇರುತ್ತೆ. ಅದನ್ನ ನಾವು ಫೇಸಸ್ ಅಂತ ಹೇಳ್ತೀವಿ. ನಾವು ಇದನ್ನ ಆರಾಮಾಗಿ ಫಿಲ್ಟರ್ ಮಾಡಬಹುದು. ನೆಕ್ಸ್ಟ್, ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂದ್ರೆ ಏನು? ಹೋಮೋ ಮೀನ್ಸ್ ಸೇಮ್. The same uniform appearance and composition throughout maintain one phase solid liquid gas ಅಂತ ಹೇಳ್ತೀವಿ. ಏನಿದ್ರ ಅರ್ಥ? ಯೂನಿಫಾರ್ಮ್ ಅಪಿಯರೆನ್ಸ್ ಆಗಿರುತ್ತೆ, ನಮ್ ಕಣ್ಣಿಗೆ ಆ ಕಣಗಳು ಕಾಣಲ್ಲ. ಈಗ ಫಾರ್ ಎಕ್ಸಾಂಪಲ್ ಸಾಲ್ಟ್ ಪ್ಲಸ್ ವಾಟರ್, ನಾವು ನೀರಿನಲ್ಲಿ ಉಪ್ಪು ಹಾಕಿದ ತಕ್ಷಣ ಅದು ಡಿಸಾಲ್ವ್ ಆಗುತ್ತೆ. ಅದನ್ನ ನಾವು ಯೂನಿಫಾರ್ಮ್ ಅಪಿಯರೆನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಏನು? ಸೇಮ್ ಅಪಿಯರೆನ್ಸ್, ಹೋಮೋಜಿನಿಯಸ್. ಏನು ಬೇರೆ ಏನಾದ್ರು ಕಾಣುತ್ತಾ? ಇಲ್ಲ, ಕಾಣಲ್ಲ, ಕಣಗಳು ಕಾಣಲ್ಲ ಅದರಲ್ಲಿರ್ತಕ್ಕಂಥದ್ದು. ಸೊ ಕಾಮನ್ಲಿ ರೆಫರ್ಡ್ ಇಟ್ ಆಸ್ ಸೊಲ್ಯೂಷನ್. ಇದನ್ನ ಸೊಲ್ಯೂಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡೋಣ. ಹಾಗಾದ್ರೆ ಡೆಫಿನೇಷನ್ ಆಫ್ ಸೊಲ್ಯೂಷನ್ ಏನು? ಏನ್ ಸೊಲ್ಯೂಷನ್ ಅಂದ್ರೆ ಸ್ನೇಹಿತರೆ, ಆ ಸೊಲ್ಯೂಷನ್ ಮೇ ಬಿ ಡಿಫೈನ್ಡ್ ಆಸ್ ಅ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ 2 or more components that form a single phase. ಒಂದು ಅಥವಾ ಒಂದಕ್ಕಿಂತ ಹೆಚ್ಚಾಗಿ ಕಾಂಪೊನೆಂಟ್ಸ್ ಇರ್ತಾವಲ್ಲ, ಸಿಂಗಲ್ ಫೇಸ್ ಮಾಡ್ಲಿಕ್ಕೆ, ಅದನ್ನ ಸೊಲ್ಯೂಷನ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಇದು ಮೇನ್ ಇಂಪಾರ್ಟೆಂಟ್, ನೀವು ಕಲಿಬೇಕಾಗಿದೆ. ನಾವೀಗ ಸಾಲ್ಯೂಟ್ ಕೆಮಿಕಲ್ ತಗೊಂತೀವಲ್ಲ, ಅದನ್ನ ನಾವು ಸೊಲ್ಯೂಟ್ ಅಂತ ತಿಳ್ಕೊಳ್ಳೇಬೇಕು, ಸೊಲ್ಯೂಟ್ ಅಂತಾನೆ. ಪ್ಲಸ್ ಈಗ ಒಂದು ಬೀಕರಲ್ಲಿ ವಾಟರ್ ತಗೊಂತೀನಿ, ಅದನ್ನ ನಾವು ಸಾಲ್ವೆಂಟ್ ಅಂತೀವಿ. ಸೊ ಈಗ ಸೊಲ್ಯೂಟ್ ನಾವು ಸಾಲ್ವೆಂಟ್ ಅಲ್ಲಿ ಹಾಕಿ ಕರಗಿಸ್ತೀವಲ್ಲ, ಅದನ್ನ ನಾವು ಸೊಲ್ಯೂಷನ್ ಅಂತ ಹೇಳ್ತೀವಿ. Solute small particles. So when it dissolved in a solvent, when it dissolved, it become a solution. Solute plus solvent, that equals to solution. ಇದನ್ನೇ ನಾವು ಸೊಲ್ಯೂಷನ್ ಅಂತ ಹೇಳ್ತೀವಿ. ಇದನ್ನ ನಾವು ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಟೈಪ್ಸ್ ಆಫ್ ಸೊಲ್ಯೂಷನ್ ಇದೆ ಸ್ನೇಹಿತರೆ. ಯಾವ್ದ್ಯಾವ್ದು ಅಂತ ನಾವು ತಿಳ್ಕೊಂತಾ ಹೋಗೋಣ. ಮೊದಲು ಗ್ಯಾಸಿಯಸ್ ಸೊಲ್ಯೂಷನ್ ಅಂತ ಇದೆ ನೋಡಿ. ಏನಿದು ಗ್ಯಾಸಿಯಸ್ ಸೊಲ್ಯೂಷನ್ ಅಂದ್ರೆ, ಇಟ್ ಫಾರ್ಮ್ಸ್ ವೆನ್ 2 or more gases combine. ನೋಡಿ, ಸೊಲ್ಯೂಷನ್ ಅಂದ್ರೆ ಬರೀ ನೀರೇ ಅಲ್ಲ, ಒಂದಕ್ಕಿಂತ ಹೆಚ್ಚಾಗಿ ಗ್ಯಾಸಸ್ ಕಂಬೈನ್ ಆದ್ರೂ ಅದನ್ನ ಗ್ಯಾಸಿಯಸ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಇದಕ್ಕೆ ನಾನು ಎಕ್ಸಾಂಪಲ್ ಹೇಳ, ನಮ್ಮ ವಾತಾವರಣದಲ್ಲಿ ಅಟ್ಮಾಸ್ಫಿಯರ್ ಅಲ್ಲಿ ಎಷ್ಟು ಗ್ಯಾಸಸ್ ಇರ್ತವೆ? ನೈಟ್ರೋಜನ್ ಇರ್ತವೆ, ಕಾರ್ಬನ್ ಡೈಆಕ್ಸೈಡ್ ಇರ್ತವೆ,
ಆಕ್ಸಿಜನ್ ಇರ್ತವೆ ಅಲ್ವಾ. ಸೊ ಇದನ್ನ ನಾವು ಗ್ಯಾಸಿಯಸ್ ಸೊಲ್ಯೂಷನ್ ಅಂತ ಹೇಳ್ಬೋದು. ದ ಸೊಲ್ಯೂಟ್ ಇಸ್ ಅ ಗ್ಯಾಸ್. ಸೊಲ್ಯೂಟ್ ಗ್ಯಾಸ್ ಆಗಿರುತ್ತೆ, ಸಾಲ್ವೆಂಟ್ ಗ್ಯಾಸ್ ಆಗಿರುತ್ತೆ, ಅದನ್ನ ನಾವು ಗ್ಯಾಸಿಯಸ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ದ ಸೊಲ್ಯೂಷನ್ ಈಸ್ ಇನ್ ಅ ಗ್ಯಾಸಿಯಸ್ ಸ್ಟೇಟ್ ಆಗಿರುತ್ತೆ. ಎಕ್ಸಾಂಪಲ್ ಗಾಳಿ, ಏರ್. ನೆಕ್ಸ್ಟ್, liquid solution. It is a combination of a solvent which is liquid and the solute that can be solid, liquid or gas. Solvent liquid ಆಗಿರುತ್ತೆ, ಆದರೆ ಸೊಲ್ಯೂಟ್ ಏನ್ ಸಾಲ್ವೆಂಟ್ ಜೊತೆ ಮಿಕ್ಸ್ ಆಗಿ ಡಿಸಾಲ್ವ್ ಆಗಿರುತ್ತಲ್ಲ ಅದು ಸಾಲಿಡ್ ಆಗಿರುತ್ತೆ, ಲಿಕ್ವಿಡ್ ಆಗು ಇರುತ್ತೆ, ಗ್ಯಾಸ್ ಆಗು ಇರುತ್ತೆ ಸ್ನೇಹಿತರೆ. ದ ಓವರ್ ಆಲ್ ಅಪಿಯರೆನ್ಸ್ ಏನಾಗಿರುತ್ತೆ ಇದು ಸೊಲ್ಯೂಷನ್ ಇಂದ ಅಂದ್ರೆ ಲಿಕ್ವಿಡ್ ಸ್ಟೇಟ್ ಆಗು ಇರುತ್ತೆ, ಲಿಕ್ವಿಡ್ ಸ್ಟೇಟ್ ಆಗಿ ಇರುತ್ತೆ. ಯಾಕಂದ್ರೆ ಇದು ಲಿಕ್ವಿಡ್ ಸೊಲ್ಯೂಷನ್ಸ್ ಅಲ್ವಾ. ಸೊ ಇಫ್ ದ ಲಿಕ್ವಿಡ್ ಸೊಲ್ಯೂಷನ್ ಕಂಟೈನ್ಸ್ ಸಾಲ್ವೆಂಟ್ ಆಸ್ ಎ ವಾಟರ್, ಸಾಲ್ವೆಂಟ್ ಏನಾದ್ರೂ ವಾಟರ್ ಆಗಿದ್ರೆ ಅದನ್ನ ನಾವು ಅಕ್ವಿಯಸ್ ಸೊಲ್ಯೂಷನ್ ಅಂತ ಹೇಳ್ತೀವಿ ಸ್ನೇಹಿತರೆ. ಇದಕ್ಕೆ ಎಕ್ಸಾಂಪಲ್ಸ್ ನಾವು ತಗೊಂಡಾಗಿದ್ರೆ ಸಾಲ್ಟ್ ವಾಟರ್, ಅದೇ ನೀರಿನಲ್ಲಿ ಉಪ್ಪು ಹಾಕಿ ಕರಗಿಸ್ತಕ್ಕಂಥದ್ದು ಸೊಲ್ಯೂಷನ್, ಅದು ಲಿಕ್ವಿಡ್ ಸೊಲ್ಯೂಷನ್ ಆಗಿರುತ್ತೆ. ಈಥೈಲ್ ಆಲ್ಕೋಹಾಲ್ ಅಂಡ್ ಸಾಫ್ಟ್ ಡ್ರಿಂಕ್ಸ್. ಸಾಫ್ಟ್ ಡ್ರಿಂಕ್ಸ್ ಅಂದ್ರೆ ನಾವು ದೈನಂದಿನ ಜೀವನದಲ್ಲಿ ಸಾಫ್ಟ್ ಡ್ರಿಂಕ್ಸ್ ಕುಡಿತೀವಲ್ವಾ, ಪೆಪ್ಸಿ, ಕೋಕೋ ಕೋಲಾ ಅದೆಲ್ಲ. ಸೊ ದೀಸ್ ಆರ್ ಆಲ್ ದ ಲಿಕ್ವಿಡ್ ಸೊಲ್ಯೂಷನ್ಸ್. ನೆಕ್ಸ್ಟ್, ಸಾಲಿಡ್ ಸೊಲ್ಯೂಷನ್. ಏನಿದು ಸಾಲಿಡ್ ಸೊಲ್ಯೂಷನ್ ಅಂದ್ರೆ ಸ್ನೇಹಿತರೆ, ಇಟ್ ಈಸ್ ಫಾರ್ಮ್ಡ್ ವೆನ್ 2 or more ಸಾಲಿಡ್ ಕಂಬೈನ್. ಒಂದು ಅಥವಾ ಒಂದಕ್ಕಿಂತ ಹೆಚ್ಚಾಗಿ ಸಾಲಿಡ್ ಸಬ್ಸ್ಟೆನ್ಸಸ್ ಕಂಬೈನ್ ಆಗಿರ್ತಾವಲ್ಲ ಅದನ್ನ ನಾವು ಸಾಲಿಡ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ದ ಸೊಲ್ಯೂಟ್ ಈಸ್ ಅ ಸಾಲಿಡ್. ಸೊಲ್ಯೂಟ್ ಸಾಲಿಡ್ ಆಗಿರುತ್ತೆ, ಸಾಲ್ವೆಂಟು ಸಹ ಸಾಲಿಡ್ ಆಗಿರುತ್ತೆ. ಓವರ್ ಆಲ್ ಅಪಿಯರೆನ್ಸ್ ನೋಡೋದಾಗಿದ್ರೆ ಸೊಲ್ಯೂಷನ್ ಈಸ್ ಸಾಲಿಡ್ ಇನ್ ಫೇಸ್, ಸಾಲಿಡ್ ಫೇಸ್ ಆಗಿರುತ್ತೆ. ಇದಕ್ಕೆ ಎಕ್ಸಾಂಪಲ್ ಅಲಾಯ್ಸ್, ಬ್ರಾಸ್. ಎಕ್ಸಾಂಪಲ್ ಇನ್ನೂ ಒಳ್ಳೆ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನಾವು ಚಿನ್ನ, ಈಗ 24 ಕ್ಯಾರೆಟ್ ಪ್ಯೂರ್ ಚಿನ್ನ, ಅದರಲ್ಲಿ ನಾವು ಆರ್ನಮೆಂಟ್ಸ್ ಮಾಡೋಕ್ಕಾಗಲ್ಲ. ಸೊ ವಿ ಯೂಶಲಿ ಯೂಸ್ 22 ಕ್ಯಾರೆಟ್ ಗೋಲ್ಡ್ ಟು ಪ್ರಿಪೇರ್ ಆರ್ನಮೆಂಟ್ಸ್ ಅಲ್ವಾ. ಅದರಲ್ಲಿ ಏನೇನಿರುತ್ತೆ, ಅದರಲ್ಲಿ ಬರೀ ಗೋಲ್ಡೇ ಇರುತ್ತಾ? ಇಲ್ಲ, ಅದರಲ್ಲಿ ಕಾಪರು ಸಹ ಹಾಕ್ತೀವಿ. ಸೊ ಈ ಕಾಪರ್ ಗೋಲ್ಡ್ ಎರಡು ಸೇರಿ ಆರ್ನಮೆಂಟ್ಸ್ ನ ಈ ಬಳೆ ಅಥವಾ ನೆಕ್ಲೆಸ್ ಎಲ್ಲ ಮಾಡ್ತೀವಲ್ಲ, ಸೊ ಇದನ್ನ ನಾವು ಸಾಲಿಡ್ ಸೊಲ್ಯೂಷನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡಿ, ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಸೊಲ್ಯೂಷನ್ ನಲ್ಲಿ ಏನ್ ಬರ್ಬೋದು, ಯಾವ ಪ್ರಾಪರ್ಟೀಸ್ ಬರ್ಬೋದು ಅಂದ್ರೆ ಕಾಲಿಗೇಟಿವ್ ಪ್ರಾಪರ್ಟೀಸ್ ಬರುತ್ತೆ ಸ್ನೇಹಿತರೆ. ಕಾಲಿಗೇಟಿವ್ ಪ್ರಾಪರ್ಟೀಸ್ ಅಂದ್ರೆ ಏನು? These are the properties which depends only on the number of solute particles. Solute particles ಅಂದ್ರೆ ಏನಿರುತ್ತೆ, ಅಯಾನ್ಸ್ ಇರುತ್ತೆ ಅಥವಾ ಅದರ ಮಾಲಿಕ್ಯೂಲ್ಸ್ ಇರುತ್ತೆ, ಒಂದು ಪರ್ಟಿಕ್ಯುಲರ್ ಕಾಂಪೌಂಡ್ in a solution but not the nature of the solute particle. ಏನಿದ್ರ ಅರ್ಥ ನೋಡಿ ಇಲ್ಲಿ, these are the property which depend on the number of solute particles. ಈಗ ಒಂದು ಸೊಲ್ಯೂಷನ್ ಅಲ್ಲಿ ಎಷ್ಟರ ಮಟ್ಟಿಗೆ ಸೊಲ್ಯೂಟ್ ಪಾರ್ಟಿಕಲ್ಸ್ ಇದಾವೆ ಅಂತ ಹೇಳುತ್ತೆ ಹೊರತು ಅದ್ರ ನೇಚರ್ನ ಹೇಳಲ್ಲ. ಇದಕ್ಕೆ ನಾವು ಏನಂತ ಹೇಳ್ತೀವಿ, ಕಾಲಿಗೇಟಿವ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ಸಿ, ಕಾಲಿಗೇಟಿವ್ ಪ್ರಾಪರ್ಟೀಸ್ ಡಿಪೆಂಡ್ ಆನ್ ದ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಪಾರ್ಟಿಕಲ್ಸ್. ಅದೇ ಸೊಲ್ಯೂಟ್ ಪಾರ್ಟಿಕಲ್ಸ್ ಎಷ್ಟು ಮಟ್ಟಿಗಿದೆ ಒಂದು ಸೊಲ್ಯೂಷನ್ ಅಲ್ಲಿ ಅಂತ ಹೇಳದೆ ಕಾಲಿಗೇಟಿವ್ ಪ್ರಾಪರ್ಟೀಸ್. ಇದರಲ್ಲಿ ಟೈಪ್ಸ್ ಇದ್ದಾವೆ, ಟೈಪ್ಸ್ ಆಫ್ ಕಾಲಿಗೇಟಿವ್ ಪ್ರಾಪರ್ಟೀಸ್ ಯಾವ್ದ್ಯಾವುದು ಅಂದ್ರೆ ವೇಪರ್ ಪ್ರೆಷರ್ ರಿಡಕ್ಷನ್, ಬಾಯ್ಲಿಂಗ್ ಪಾಯಿಂಟ್ ಎಲಿವೇಶನ್, ಫ್ರೀಸಿಂಗ್ ಪಾಯಿಂಟ್ ಡಿಪ್ರೆಷನ್, ಆಸ್ಮೋಟಿಕ್ ಪ್ರೆಷರ್. ಇದೆಲ್ಲ ವೇರಿಯಸ್ ಟೈಪ್ಸ್ ಆಫ್ ಕಾಲಿಗೇಟಿವ್ ಪ್ರಾಪರ್ಟೀಸ್. ನೆಕ್ಸ್ಟ್, ಹಾಗಾದ್ರೆ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ ಅಂದ್ರೆ ಏನು? ಏನಿದು ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್? The concentration of solution is defined as the amount of solute present in a given amount of solution. ಈಗ ನಾವು ಸಾಲ್ವೆಂಟ್ ಅಲ್ಲಿ ಸೊಲ್ಯೂಟ್ ನ ಡಿಸಾಲ್ವ್ ಮಾಡಿರ್ತೀವಿ. ಈ ಸೊಲ್ಯೂಷನ್ ಅಲ್ಲಿ ಎಷ್ಟು ಮಟ್ಟಿಗೆ ಸೊಲ್ಯೂಟ್ ಪಾರ್ಟಿಕಲ್ ಪ್ರೆಸೆಂಟ್ ಇದೆ ಅಂತ ಹೇಳದೆ ಕಾನ್ಸಂಟ್ರೇಷನ್. ಸೊ ಇದನ್ನ ನಾವು ಯೂನಿಟ್ ಮೆಜರ್ಮೆಂಟ್ ಅಂತಾನು ಹೇಳ್ತೀವಿ. ಯಾಕೆ ಅಂದ್ರೆ ಸ್ಟೇಟಿಂಗ್ ಹೌ ಮಚ್ ಸೊಲ್ಯೂಟ್ ಎಷ್ಟಿದೆ ಡಿಸಾಲ್ವ್ಡ್ ಇನ್ ಅ ಸೊಲ್ಯೂಷನ್, ಎಷ್ಟರ ಮಟ್ಟಿಗೆ ಸೊಲ್ಯೂಟ್ ಪಾರ್ಟಿಕಲ್ ಒಂದು ಸೊಲ್ಯೂಷನ್ ಅಲ್ಲಿ ಡಿಸಾಲ್ವ್ ಆಗಿದೆ ಅಂತ ಹೇಳದೆ ಕಾನ್ಸಂಟ್ರೇಷನ್. ಸೊ ಇದಕ್ಕೆ ಫಾರ್ಮುಲಾ ಸ್ನೇಹಿತರೆ, ಕಾನ್ಸಂಟ್ರೇಷನ್ ಇಸ್ ಈಕ್ವಲ್ ಟು ಅಮೌಂಟ್ ಆಫ್ ಸೊಲ್ಯೂಟ್ ಡಿವೈಡೆಡ್ ಬೈ ಅಮೌಂಟ್ ಆಫ್ ಸೊಲ್ಯೂಷನ್.
ಸೊ ಇದರಲ್ಲೂ ಎರಡು ವಿಧ ಇದೆ ಸ್ನೇಹಿತರೆ, ಒಂದು ಡೈಲ್ಯೂಟ್ ಸೊಲ್ಯೂಷನ್, ಇನ್ನೊಂದು ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್. ಡೈಲ್ಯೂಟ್ ಸೊಲ್ಯೂಷನ್ ಅಂದ್ರೆ ಏನು? A solution containing relatively low concentration of solute. ನೋಡಿ ಇಲ್ಲಿ ಸೊಲ್ಯೂಟ್ ಪಾರ್ಟಿಕಲ್ ಕಮ್ಮಿ ಇದ್ದು ಸಾಲ್ವೆಂಟ್ ಜಾಸ್ತಿ ಇರುತ್ತಲ್ಲ, ಅದನ್ನ ನಾವು ಡೈಲ್ಯೂಟ್ ಸೊಲ್ಯೂಷನ್ ಅಂತ ಹೇಳ್ತೀವಿ. The solution of high concentration is called concentrated solution. ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಅಲ್ಲಿ ಸೊಲ್ಯೂಟ್ ಪಾರ್ಟಿಕಲ್ ಜಾಸ್ತಿ ಇರ್ತವೆ. ಈಗ ನಮ್ಮ ಲ್ಯಾಬ್ಸ್ ಅಲ್ಲಿ ಆಲ್ರೆಡಿ ಪ್ರಿಪೇರ್ ಆಗಿ ಬಂದಿರತಕ್ಕಂತಹ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ನೋಡಿರ್ತೀವಿ. ಫಾರ್ ಎಕ್ಸಾಂಪಲ್ ಹೈಡ್ರೋಕ್ಲೋರಿಕ್ ಆಸಿಡ್, H2SO4, ಸಲ್ಫ್ಯೂರಿಕ್ ಆಸಿಡ್, ಇವೆಲ್ಲ ಕಾನ್ಸಂಟ್ರೇಟೆಡ್ ವಿಚ್ ಮೈಟ್ ಬರ್ನ್ ಅವರ್ ಸ್ಕಿನ್, ನಮ್ಮ ಸ್ಕಿನ್ ನ ಬರ್ನು ಸಹ ಮಾಡ್ತವೆ, ಆ ಮಟ್ಟಿಗೆ ಕಾನ್ಸಂಟ್ರೇಟೆಡ್ ಆಗಿರ್ತವೆ. ಅದನ್ನ ನಾವು ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಅಂತ ಹೇಳ್ತೀವಿ, ಯಾಕಂದ್ರೆ ಸೊಲ್ಯೂಟ್ ಪಾರ್ಟಿಕಲ್ ಅದರಲ್ಲಿ ಜಾಸ್ತಿ ಇರ್ತವೆ ಸ್ನೇಹಿತರೆ. ನೆಕ್ಸ್ಟ್, ಸೊ ಕಾನ್ಸಂಟ್ರೇಷನ್ ನಾವು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತೀವಿ? ಅದಕ್ಕೂ ಕೂಡ ಫಾರ್ಮುಲಾ ಇದೆ ಸ್ನೇಹಿತರೆ. ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಮೊಲಾಲಿಟಿ ಅಂತ ಕರಿತೀವಿ. ಮೊಲಾರಿಟಿ, ಮೋಲ್ ಫ್ರಾಕ್ಷನ್ ಇವೆಲ್ಲ ಕರಿತೀವಿ. ಹಾಗಾದ್ರೆ ಮೊಲಾಲಿಟಿ ಅಂದ್ರೆ ಏನು? ಮೊಲಾಲಿಟಿ ಅಂದ್ರೆ, ಮೊಲಾಲಿಟಿ is a measure of concentration of solution that refers to the number of moles of solute dissolved in each kilogram of solvent. ಏನಿದು? number of moles of solute present in 1 kg of solvent. moles of solute 1 kg solvent ಅಲ್ಲಿ ಎಷ್ಟಿರುತ್ತೆ ಅಂತ ಕಂಡುಹಿಡಿಯೋದೆ ಮೊಲಾಲಿಟಿ. ಇದ್ರ ಫಾರ್ಮುಲಾ, ಇದನ್ನ ನಾವು ಸ್ಮಾಲ್ m ಅಲ್ಲಿ ಡಿನೋಟ್ ಮಾಡ್ತೀವಿ. ಮೊಲಾಲಿಟಿ is equal to moles of solute divided by kilogram of solvent. ನೆಕ್ಸ್ಟ್, ಹಾಗಾದ್ರೆ ಮೊಲಾರಿಟಿ ಅಂದ್ರೆ ಏನು? ಮೊಲಾರಿಟಿ is the concentration of solution expressed in moles of solute per liter of solution. Per liter of solution, number of moles of solute present in liter of solution. ನೋಡಿ ಇಲ್ಲಿ in kg of solvent ಅಂತ ಬರುತ್ತೆ, ಇಲ್ಲಿ ಲೀಟರ್ ಆಫ್ ಸೊಲ್ಯೂಷನ್ ಅಂತ ಬರುತ್ತೆ. ನೀವು ನೆನಪಿಗಿಟ್ಕೋಬೇಕು. ಸೊ ಇದನ್ನ ಮೊಲಾರಿಟಿ is a conversion factor for calculation. ಕ್ಯಾಲ್ಕುಲೇಷನ್ಸ್ ಅಲ್ಲಿ ಯೂಸ್ ಮಾಡ್ಬೇಕಾದ್ರೆ ನಾವು ಈ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಮೊಲಾರಿಟಿನ ನಾವು ಕ್ಯಾಪಿಟಲ್ ಎಂ ಇಂದ ಡಿನೋಟ್ ಮಾಡ್ತೀವಿ ಸ್ನೇಹಿತರೆ. ಇದನ್ನ ಮೊಲಾರಿಟಿ is equal to moles of solute per liter of solution. ನೆಕ್ಸ್ಟ್, ಕೊಲಾಯ್ಡ್ಸ್ ಅಂದ್ರೆ ಏನು? A colloid is a substances microscopically dispersed throughout another substance ಅಂತ ಹೇಳ್ತೀವಿ. ಇದನ್ನ ಕನ್ನಡದಲ್ಲಿ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ಕೊಲಾಯ್ಡ್ಸ್ ಅಂದ್ರೆ ಮತ್ತೊಂದು ವಸ್ತುವಿನಲ್ಲಿ ಸೂಕ್ಷ್ಮ ದರ್ಶಕವಾಗಿ ಚದುರಿಸುವ ವಸ್ತುವನ್ನೇ ಕೊಲಾಯ್ಡ್ಸ್ ಅಂತ ಹೇಳ್ತೀವಿ. ಐ ಹೋಪ್ ಯು ಗೋಟ್ ಮೈ ಪಾಯಿಂಟ್. ಹಾಗಾದ್ರೆ ಕೊಲಾಯ್ಡ್ಸ್ ನಮಗೆ ಈ ವರ್ಡ್ ಎಲ್ಲಿಂದ ಸಿಕ್ಕಿದೆ ಅಂದ್ರೆ ಗ್ರೀಕ್ ವರ್ಡ್ ಇಂದ ಸಿಕ್ಕಿದೆ ಸ್ನೇಹಿತರೆ. ಗ್ರೀಕ್ ವರ್ಡ್ ಅಲ್ಲಿ ಕೊಲಾಯ್ಡ್ಸ್ ಅಂದ್ರೆ ಕೋಲಾ, ಇದರ ಅರ್ಥ ಏನಂದ್ರೆ ಗ್ಲೂ, ಗಮ್, ಗ್ಲೂ ಲೈಕ್ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ. ಮುಂದೆ ಏನಿದು ಕೊಲಾಯ್ಡ್ಸ್, ನಾವೆಲ್ಲ ನೋಡ್ತೀವಿ ನಮ್ಮ ದೈನಂದಿನ ಜೀವನದಲ್ಲಿ ಅಂತ ನಿಮಗೆ ಗೊತ್ತಾಗುತ್ತೆ. ನಾನು ಹೇಳ್ಕೊಡ್ತೀನಿ ಈಸಿಯಾಗಿ. ದೀಸ್ ಪಾರ್ಟಿಕಲ್ passes through a filter paper but not through a semi-permeable membrane. ಈ ಕೊಲಾಯ್ಡ್ ಪಾರ್ಟಿಕಲ್ಸ್ ಏನಿದೆ ಫಿಲ್ಟರ್ ಪೇಪರ್ ಮುಖಾಂತರ ನಾವು ಸಪ್ರೇಟ್ ಮಾಡಬಹುದು, ಬಟ್ ನಾಟ್ ಸೆಮಿ ಪರ್ಮಿಯಬಲ್ ಅಂತ ಹೇಳ್ತಿದೀವಿ. ಯಾಕೆ ಇದು ಸೆಮಿ ಪರ್ಮಿಯಬಲ್ ಸ್ನೇಹಿತರೆ? ಸಿಕ್ಕಾಪಟ್ಟೆ ತೆಳುವಾಗಿರುತ್ತೆ ಪದರ. ಸೊ ವಾಟ್ ಡು ವಿ ಡಿಫೈನ್ ಸೆಮಿ ಪರ್ಮಿಯಬಲ್ ಇನ್ ಸೆನ್ಸ್? ಥಿನ್ ಬಯೋಲಾಜಿಕಲ್ ಶೀಟ್ಸ್ ದಟ್ ಅಲೋ containing molecules to pass through them more easily than others. ಯಾಕಂದ್ರೆ ಪದರ ತುಂಬಾ ತೆಳುವಾಗಿರುತ್ತೆ ಸ್ನೇಹಿತರೆ. So we usually use filter paper for filtration. Colloids can be made settled by the process of centrifugation. ನೀವು ಡಿಗ್ರಿಲೆಲ್ಲ ಮಾಡಿರ್ತೀರ ಸೆಂಟ್ರಿಫ್ಯೂಗೇಷನ್. ಸ್ವಲ್ಪ ಸಣ್ಣ ಟೆಸ್ಟ್ ಟ್ಯೂಬ್ ಇರುತ್ತೆ, ವಯಾಟ್ಸ್ ಅಂತ ಏನೋ ಹೇಳ್ತೀವಿ. ಅದನ್ನ ಸೆಂಟ್ರಿಫ್ಯೂಗೇಷನ್ ಅಲ್ಲಿ ತಿರುಗಿಸಿದ್ರೆ ಅದು ಕೆಳಗೆ ಬಂದು ಇನ್ನೊಂದು ಸಬ್ಸ್ಟೆನ್ಸಸ್ ಕೂತಿರುತ್ತೆ, ಅದನ್ನ ಸೆಂಟ್ರಿಫಿಕೇಶನ್ ಅಂತ ಹೇಳ್ತೀವಿ. ಈ ಕೊಲಾಯ್ಡ್ಸ್ ನ ಈ ರೀತಿನೂ ಸಪರೇಟ್ ಮಾಡಬಹುದು. ಕೊಲಾಯ್ಡಲ್ ಸಿಸ್ಟಮ್ ಅಲ್ಲಿ ಎರಡು
ವಿಧ, 2 ಫೇಸಸ್ ಇರ್ತವೆ ಸ್ನೇಹಿತರೆ. ಯಾವ್ದ್ಯಾವ್ದು ಅಂದ್ರೆ ಡಿಸ್ಪರ್ಸ್ಡ್ ಫೇಸ್, ಡಿಸ್ಪರ್ಷನ್ ಮೀಡಿಯಂ ಅಂತ ಹೇಳ್ತೀವಿ. ನೋಡಿ, ಡಿಸ್ಪರ್ಸ್ಡ್ ಫೇಸ್ ಯಾವತ್ತು ಸ್ಮಾಲರ್ ಪ್ರಪೋರ್ಷನ್ ಅಲ್ಲಿ ಇರ್ತವೆ. ಈ ಬ್ಲೂ ಇಲ್ವಾ, ಬ್ಲೂ ಬಾಲ್ಸ್ ಕಾಣ್ತಾ ಇಲ್ವಾ ಪಾರ್ಟಿಕಲ್ಸ್, ಇದನ್ನ ಡಿಸ್ಪರ್ಸ್ಡ್ ಫೇಸ್ ಅಂತೀವಿ. ಇದನ್ನ ಡಿಸ್ಪರ್ಷನ್, ನಾವು ಸಾಲ್ವೆಂಟ್ ನ ಏನು ಡಿಸ್ಪರ್ಷನ್ ಮೀಡಿಯಂ ಅಂತ ಹೇಳ್ತೀವಿ. ಇದು ಡಿಸ್ಕಂಟಿನ್ಯೂಸ್ ಪ್ರೋಸೆಸ್. ಈ ಡಿಸ್ಪರ್ಷನ್ ಮೀಡಿಯಂ ಏನಿದೆ ಕಂಟಿನ್ಯೂಸ್ ಪ್ರೋಸೆಸ್. ಇದು ಡಿಸ್ಕಂಟಿನ್ಯೂಸ್, ಇದು ಕಂಟಿನ್ಯೂಸ್. ಡಿಸ್ಪರ್ಸ್ಡ್ ಫೇಸ್ ನಾವು ಸೊಲ್ಯೂಟ್ ಅಂತಾನೂ ಕರಿಬಹುದು, ಡಿಸ್ಪರ್ಷನ್ ಮೀಡಿಯಂ ನಾವು ಸಾಲ್ವೆಂಟ್ ಅಂತಾನೂ ಕರಿಬಹುದು. ಹಾಗಾದ್ರೆ ಇಲ್ಲಿ ಮುಂದೆ ಓದ್ತಾ ಹೋಗೋಣ. The dispersed phase particles have a diameter between approximately 1 nanometer to 100 nanometer. ಇದರ ಸೈಜ್ ಏನಿರುತ್ತೆ ಡಿಸ್ಪರ್ಸ್ಡ್ ಫೇಸ್ ಅಲ್ಲಿ, ಈ ಸೊಲ್ಯೂಟ್ ಪಾರ್ಟಿಕಲ್ ಸೈಜ್ ಏನಿರುತ್ತೆ ಕೊಲಾಯ್ಡ್ ಸಿಸ್ಟಮ್ ಅಲ್ಲಿ ಅಂತ ಅಂದ್ರೆ 1 ನ್ಯಾನೋಮೀಟರ್ ಇಂದ 100 ನ್ಯಾನೋಮೀಟರ್ ವರೆಗೂ ಇರುತ್ತೆ ಸ್ನೇಹಿತರೆ. ಸಚ್ ಪಾರ್ಟಿಕಲ್ಸ್ ಆರ್ ನಾರ್ಮಲಿ ಇನ್ವಿಸಿಬಲ್. ಅದು ನಮ್ಮ ಕಣ್ಣಿಗೆ ಸುಲಭವಾಗಿ ಕಾಣೋದಿಲ್ಲ. ಹಾಗಾದ್ರೆ ನಾವು ಗೊತ್ತು ಮಾಡ್ಕೋಬೇಕು ಎಷ್ಟು ಡಿಸ್ಪರ್ಸ್ಡ್ ಫೇಸ್ ಇದೆ ಡಿಸ್ಪರ್ಷನ್ ಮೀಡಿಯಂ ಅಲ್ಲಿ ಅಂದ್ರೆ, ವಿ ಕ್ಯಾನ್ ಸಿ ಥ್ರೂ ಅಲ್ಟ್ರಾ ಮೈಕ್ರೋಸ್ಕೋಪ್. ಅಲ್ಟ್ರಾ ಮೈಕ್ರೋಸ್ಕೋಪ್ ಇಂದ ನೋಡ್ಬೋದು, ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಇಂದ ನಾವು ಡಿಸ್ಪರ್ಸ್ಡ್ ಫೇಸ್ ನ ನಾವು ನೋಡ್ಬೋದು. ನೆಕ್ಸ್ಟ್ ಇಲ್ಲಿ ನೋಡಿ, ಈಗ ಅರ್ಥ ಆಗುತ್ತೆ ನಿಮಗೆ ಕೊಲಾಯ್ಡ್. ಈಗ ನಾವು ಚಿಕ್ಕ ವಯಸ್ಸಲ್ಲಿ ನೋಡ್ತಿದ್ವಿ, ಒಂದು ಸಣ್ಣ ಕಿಟಕಿ ಓಪನ್ ಆಗಿದ್ರೆ ಅದರಲ್ಲಿ ಬಿಸಿಲು ಬೀಳ್ತಾ ಇತ್ತು, ಅದರಲ್ಲಿ ಸಣ್ಣ ಪಾರ್ಟಿಕಲ್ಸ್ ಕಾಣ್ತಾ ಇದ್ವು ನೋಡಿ, ನೆನಪಿಸ್ಕೊಳ್ಳಿ. ಅದೇ ನಾವು ಕೊಲಾಯ್ಡ್ ಅಂತ ಹೇಳ್ತೀವಿ. ಅದೇ ರೀತಿ ನೋಡಿ, ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಸಾಲ್ಟ್ ಸೊಲ್ಯೂಷನ್ ಸಾಲ್ವೆಂಟ್ ಅಲ್ಲಿ ಸಾಲ್ಟ್ ನ ನಾವು ಮಿಕ್ಸ್ ಮಾಡಿದೀವಿ, ಸಾಲ್ಟ್ ಸೊಲ್ಯೂಷನ್ ಅಂತ ಕರಿತೀವಿ. ಇದರ ಸೈಜ್ ಏನಿದೆ ಅಪ್ರಾಕ್ಸ್ 1 ನ್ಯಾನೋಮೀಟರ್ ಅಂತ ಇದೆ. ಕೊಲಾಯ್ಡ್ ಅಂದ್ರೆ ನಾವು ಕೊಲಾಯ್ಡ್ಗೆ ಮಿಲ್ಕ್ ಅಂತ ಎಕ್ಸಾಂಪಲ್ ತಗೋತೀವಿ. 1 ರಿಂದ 1000 ನ್ಯಾನೋಮೀಟರ್ ವರೆಗೂ ಇದ್ರ ಸೈಜ್ ಇರುತ್ತೆ. ಸಸ್ಪೆನ್ಷನ್ ಅದೇ ಸ್ಯಾಂಡ್ ವಾಟರ್, ಸ್ಯಾಂಡ್ ಮಣ್ಣನ್ನ ನೀರಲ್ಲಿ ಹಾಕಿ ಇರ್ತಕ್ಕಂಥದ್ದು. ಸ್ಯಾಂಡ್ ತಳದಲ್ಲಿ ಉಳಿದಿದೆ ನೋಡಿ, ಇದರ ಮೋರ್ ದ್ಯಾನ್ ಇದ್ರ ಸೈಜ್ ಏನಿರುತ್ತೆ ಅಂದ್ರೆ, ಈ ಪೋರ್ಷನ್ ಇನ್ ಸೈಜ್ ಕೊಲಾಯ್ಡ್ ಇರ್ತಕ್ಕಂತಹ ಸೈಜ್ 1000 ನ್ಯಾನೋಮೀಟರ್ ಇರುತ್ತೆ ಸ್ನೇಹಿತರೆ. ಈಗ ಕೊಲಾಯ್ಡ್ಸ್ ಅಂದ್ರೆ ಏನು ಅಂತ ನಿಮಗೆ ಕ್ಲೀನ್ ಆಗಿ ಗೊತ್ತಾಗುತ್ತೆ ನೋಡಿ. ಈಗ ಲೈಟ್ ಬೀಮ್ ನ ನಾವು ಬಿಡ್ತೀವಿ, ಬಿಟ್ಟ ತಕ್ಷಣ ಈ 3 ಏನು ನಮ್ಮ ಹತ್ರ ಸೊಲ್ಯೂಷನ್ ಇದೆ, ಅದರಲ್ಲಿ ಫಸ್ಟ್ ಸಾಲ್ಟ್ ಸೊಲ್ಯೂಷನ್ ಅಲ್ಲಿ ನಮಗೆ ವಿಸಿಬಲ್ ಆಗಲ್ಲ, ಯಾವುದೇ ರೀತಿ ಪಾರ್ಟಿಕಲ್ಸ್ ನಮಗೆ ಕಾಣಲ್ಲ. ಕೊಲಾಯ್ಡ್ ಅಲ್ಲಿ ನೋಡಿ ಸ್ವಲ್ಪ ಮಟ್ಟಿಗೆ ಕಾಣ್ತಾ ಹೋಗುತ್ತೆ. ಇಲ್ಲಿ ನೋಡಿ, ಈ ಸಾಲ್ಟ್ ಸೊಲ್ಯೂಷನ್ ಅಲ್ಲಿ ಅಷ್ಟೊಂದೇನು ಕಾಣಲ್ಲ. ಕೊಲಾಯ್ಡ್ ಸೊಲ್ಯೂಷನ್ ಅಲ್ಲಿ ಪಾರ್ಟಿಕಲ್ಸ್ ಕಾಣ್ತಾ ಹೋಗಿದೆ, ಸ್ವಲ್ಪ ಲೈಟ್ ಎಲ್ಲೋ ಆಗಿದೆ ನೋಡಿ. ನೆಕ್ಸ್ಟ್ ಸಸ್ಪೆನ್ಷನ್ ಅಲ್ಲಿ ನೋಡಿದ್ರೆ ಪೂರ್ತಿ ಪಾರ್ಟಿಕಲ್ಸ್ ಕಾಣುತ್ತೆ. ಇದನ್ನ ಸಸ್ಪೆನ್ಷನ್ ಅಂತೀವಿ, ಕೊಲಾಯ್ಡ್ ಅಂತೀವಿ, ಇದನ್ನ ಸಾಲ್ಟ್ ಸೊಲ್ಯೂಷನ್ ಅಂತೀವಿ. ಈಗ ನಿಮ್ಗೆ ಕೊಲಾಯ್ಡ್ ಅಂದ್ರೆ ಏನು ಅಂತ ಕನ್ಫರ್ಮ್ ಆಗಿದೆ. ಎಕ್ಸಾಂಪಲ್ಸ್ ಏನ್ ತಗೋಬಹುದು ನಾವು ಕೊಲಾಯ್ಡ್ಸ್ ಅಂದ್ರೆ, ನಾವು ಮಿಲ್ಕ್ ತಗೊಂತೀವಿ, ಶೂ ಪಾಲಿಶ್ ತಗೋತೀವಿ, ಫಾಗ್ ನ ತಗೋತೀವಿ, ಬ್ಲಡ್ ನ ತಗೋತೀವಿ, ಜಾಮ್, ಸ್ಮೋಕ್, ಇವೆಲ್ಲ ಕೊಲಾಯ್ಡ್ಸ್ ಸ್ನೇಹಿತರೆ. ಈಗ ಟೈಪ್ಸ್ ಆಫ್ ಕೊಲಾಯ್ಡ್ಸ್ ಏನಿದು, ಟೈಪ್ಸ್ ಏನೇನ್ ಇದಾವೆ ನೋಡಿ, ಇಲ್ಲೆಲ್ಲ ಟೈಪ್ಸ್. ಈ ಟೈಪ್ಸ್ಗೆ ಸೊ the name of gas and liquid is called as aerosol. Gas liquid na ನಾವು aerosol ಅಂತ ಹೇಳ್ತೀವಿ. This is all dispersing medium. This is dispersed substance. ಗ್ಯಾಸ್ ಲಿಕ್ವಿಡ್ ನ ನಾವು ಏರೋಸಲ್ ಅಂತ ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ ನೋಡೋದಾಗಿದ್ರೆ ಸ್ನೇಹಿತರೆ, ಫಾಗ್, ಏರೋಸಲ್ ಸ್ಪ್ರೇಸ್ ಅಂತ ನಾವು ಹೇಳ್ತಾ ಹೋಗ್ಬೋದು. ದ ನೇಮ್ called gas and a solid is called aerosol. Example will be smoke, airborne germs. The name liquid gas is called as foam. Example will be wiped cream, soap suds. The name liquid is called emulsion. Example milk, mayonnaise. Mayonnaise ನಿಮಗೆ ಗೊತ್ತಿದೆ. The name liquid solid is called as sol. Example will be paint, clay, gelatin. The name solid gas is called as solid foam. Example will be marshmallow, styrofoam. The name solid liquid is called as solid emulsion. Example butter, cheese. The name solid is called as solid sole. Example ruby glasses. These are all the types of colloids. Next,
See, based on the nature of this interaction between dispersed phase and dispersion mediums, ಇದು ಏನ್ ಡಿಸ್ಪರ್ಷನ್ ಫೇಸ್ ಡಿಸ್ಪರ್ಷನ್ ಮೀಡಿಯಂ ಸಾಲ್ವೆಂಟ್ ಸೊಲ್ಯೂಟ್ ಸಾಲ್ವೆಂಟ್ ಮೀಡಿಯಂ ಅಲ್ಲಿ ನೋಡೋದು ಇಂಟರಾಕ್ಷನ್ ನೋಡೋದಾಗಿದ್ರೆ ಇದರಲ್ಲಿ ಎರಡು ವಿಧ ಬರುತ್ತೆ. ಒಂದು ಲಯೋಫಿಲಿಕ್ ಕೊಲಾಯ್ಡ್ಸ್, ಒಂದು ಲಯೋಫೋಬಿಕ್ ಕೊಲಾಯ್ಡ್ಸ್ ಅಂತ ಬರುತ್ತೆ ಸ್ನೇಹಿತರೆ. ಏನಿದು ಲಯೋಫಿಲಿಕ್ ಅಂದ್ರೆ ಲಿಕ್ವಿಡ್ ಲವಿಂಗ್ ಅಂತ ಹೇಳ್ತೀವಿ. ಲಿಕ್ವಿಡ್ ನ ಇದು ಇಷ್ಟಪಡುತ್ತೆ ಸ್ನೇಹಿತರೆ, ಲಿಕ್ವಿಡ್ ಕೊಲಾಯ್ಡ್ಸ್. ಲಯೋಫಿಲಿಕ್ ಕೊಲಾಯ್ಡ್ಸ್ ಲಿಕ್ವಿಡ್ ನ ಇಷ್ಟಪಡುತ್ತೆ ಅಂತ ತಿಳ್ಕೊಳ್ಳಿ. ಸೊ ಏನಿದೆ ಇಲ್ಲಿ, colloids solution in which the dispersed phase has a greater affinity for the dispersion medium. So dispersed phase ನಾವು ಸೊಲ್ಯೂಟ್ ಅಂತ ತಗೊಂಡ್ರೆ, ಡಿಸ್ಪರ್ಷನ್ ಮೀಡಿಯಂ ನಾವು ಸಾಲ್ವೆಂಟ್ ಅಂತ ತಗೊಂಡ್ರೆ ಇದ್ರ ಮಧ್ಯದಲ್ಲಿ ತುಂಬಾ ಬಾಂಧವ್ಯ ಇರುತ್ತೆ ಅಲ್ವಾ. ಅಫಿನಿಟಿನ ನಾವು ಬಾಂಧವ್ಯ ಅಂತ ಹೇಳ್ತೀವಿ. ಇದೆರಡರ ಮಧ್ಯೆ ತುಂಬಾ ಬಾಂಧವ್ಯ ಇರುತ್ತೆ. ಇದನ್ನ ನಾವು ಇಂಟ್ರಿನ್ಸಿಕ್ ಕೊಲಾಯ್ಡ್ಸ್ ಅಂತಾನು ಹೇಳ್ತೀವಿ ಸ್ನೇಹಿತರೆ. ಸೊ ಈ ತರ ಒಂದು ಸಬ್ಸ್ಟೆನ್ಸ್ ನ ಕೊಲಾಯ್ಡ್ ಸೊಲ್ಯೂಷನ್ ಅಲ್ಲಿ ಆರಾಮಾಗಿ ಪಾಸ್ ಮಾಡಬಹುದು ಇನ್ ಕಾಂಟ್ಯಾಕ್ಟ್ ವಿತ್ ಡಿಸ್ಪರ್ಷನ್ ಮೀಡಿಯಂ. ಸೊ ಈ ಡಿಸ್ಪರ್ಷನ್ ಮೀಡಿಯಂ ನಲ್ಲಿ ವಾಟರ್ ಅಂತ ಇದ್ರೆ, ಡಿಸ್ಪರ್ಷನ್ ಮೀಡಿಯಂ ನ ವಾಟರ್ ಆಗಿ ತಗೊಂಡ್ರೆ ಅದನ್ನ ಹೈಡ್ರೋಫಿಲಿಕ್ ಆರ್ ಎಮಲ್ಸಾಯ್ಡ್ ಅಂತ ಹೇಳ್ತೀವಿ. ಇದು ಸೆಲ್ಫ್ ಸ್ಟೆಬಿಲೈಸು ಆಗಿರುತ್ತೆ, ರಿವರ್ಸಿಬಲ್ ಇನ್ ನೇಚರು ಆಗಿರುತ್ತೆ, ಹೆವಿಲಿ ಹೈಡ್ರೇಟೆಡ್. ನೋಡಿ, ಹೆವಿಲಿ ಹೈಡ್ರೇಟೆಡ್ ಅಂದ್ರೆ ಈಗ ಜೆಲ್ಲಿ ನೋಡಿ, ಅದು ಮುಟ್ಟಿದ ತಕ್ಷಣ ಒಂದ್ ಸ್ವಲ್ಪ ನೆಂದೋಗಿರೋ ತರ ಕಾಣುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಹೆವಿಲಿ ಹೈಡ್ರೇಟೆಡ್. ಎಕ್ಸಾಂಪಲ್ಸ್ ನೋಡೋದಾಗಿದ್ರೆ ಸ್ಟಾರ್ಚ್ ಆಗಿರ್ಲಿ, ಜಿಲಾಟಿನ್, ರಬ್ಬರ್, ಪ್ರೋಟೀನ್ ಇವೆಲ್ಲ ಬರ್ತಕ್ಕಂಥದ್ದು ಲಯೋಫಿಲಿಕ್ ಕೊಲಾಯ್ಡ್ಸ್. ನೆಕ್ಸ್ಟ್ ಲಯೋಫೋಬಿಕ್ ಕೊಲಾಯ್ಡ್ಸ್. ಏನಿದು ಲಯೋಫೋಬಿಕ್ ಅಂದ್ರೆ, ಸೊ ಇದು ಲಿಕ್ವಿಡ್ಗೆ ಇಷ್ಟಪಡಲ್ಲ. ಲಯೋಫೋಬಿಕ್ ಸಾಲ್ವೆಂಟ್ ಹೇಟಿಂಗ್ ಇದು, ಅರ್ಥ ಆಯ್ತಾ? ನೋಡಿ, colloidal solution in which dispersed phase has no affinity to dispersion medium. ಬಾಂಧವ್ಯನೇ ಇರಲ್ಲ ಡಿಸ್ಪರ್ಸ್ಡ್ ಫೇಸ್ಗೂ ಡಿಸ್ಪರ್ಷನ್ ಮೀಡಿಯಂ. ಅದರಲ್ಲಿ ಲಯೋಫೋಬಿಕ್ ಕೊಲಾಯ್ಡ್ಸ್ ಅಲ್ಲಿ ದೀಸ್ ಆರ್ ಆಲ್ಸೋ ರೆಫರ್ಡ್ ಆಸ್ ಎಕ್ಸ್ಟ್ರಿನ್ಸಿಕ್ ಕೊಲಾಯ್ಡ್. ಲಯೋಫಿಲಿಕ್ ನ ಇಂಟ್ರಿನ್ಸಿಕ್ ಅಂತ ಹೇಳ್ತೀವಿ, ಲಯೋಫೋಬಿಕ್ ನ ಎಕ್ಸ್ಟ್ರಿನ್ಸಿಕ್ ಅಂತ ಹೇಳ್ತೀವಿ. ನೋಡಿ, ಇಂತಹ ಸಬ್ಸ್ಟೆನ್ಸಸ್ they don't have any tendency to pass through colloidal solution. ಯಾಕೆ? they won't brought in contact with dispersion medium because they are solvent hating ಅಲ್ವಾ. ಇದು ಅನ್ಸ್ಟೇಬಲ್ ಆಗಿರುತ್ತೆ, ಬಟ್ ಲಯೋಫಿಲಿಕ್ ಅಲ್ಲಿ ಸ್ಟೇಬಲ್ ಆಗಿರುತ್ತೆ. ಇದು ಇರ್ರಿವರ್ಸಿಬಲ್ ಬೈ ನೇಚರ್ ಆಗಿರುತ್ತೆ, ಸ್ಟೆಬಿಲೈಸ್ಡ್ ಬೈ ಆಡಿಂಗ್ ಸ್ಮಾಲ್ ಅಮೌಂಟ್ ಆಫ್ ಎಲೆಕ್ಟ್ರೋಲೈಟ್. ಸ್ಟೆಬಿಲೈಸ್ಡ್ ಆಗ್ಬೋದು. ಯಾವ ರೀತಿ ಆಗುತ್ತೆ ಅಂದ್ರೆ, ಸ್ವಲ್ಪ ಮಟ್ಟಿಗೆ ಎಲೆಕ್ಟ್ರೋಲೈಟ್ ನ ಆಡ್ ಮಾಡ್ತಾ ಇದನ್ನ ಸ್ಟೆಬಿಲೈಸ್ ಮಾಡಬಹುದು. ದೇ ಆರ್ ಪೂರ್ಲಿ ಹೈಡ್ರೇಟೆಡ್. ಲಯೋಫಿಲಿಕ್ ದೇ ಆರ್ ಹೆವಿಲಿ ಹೈಡ್ರೇಟೆಡ್. ಇಫ್ ದ ಡಿಸ್ಪರ್ಷನ್ ಮೀಡಿಯಂ ಇಸ್ ವಾಟರ್, ಡಿಸ್ಪರ್ಷನ್ ಮೀಡಿಯಂ ವಾಟರ್ ಆಗಿದ್ರೆ ಲಯೋಫೋಬಿಕ್ ಕೊಲಾಯ್ಡ್ಸ್ ನಾವು ಏನಂತ ಕರಿತೀವಿ ಅಂದ್ರೆ ಸ್ನೇಹಿತರೆ, ಹೈಡ್ರೋಫೋಬಿಕ್ ಆರ್ ಸಸ್ಪೆನಾಯ್ಡ್ಸ್ ಅಂತ ಕರಿತೀವಿ. ಹೈಡ್ರೋಫೋಬಿಕ್ ಆರ್ ಸಸ್ಪೆನಾಯ್ಡ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ನೋಡೋದಾಗಿದ್ರೆ ಸೋಲ್ಸ್ ಆಫ್ ಮೆಟಲ್ಸ್ ಲೈಕ್ silver and gold. Silver, gold, souls of metal hydroxide and souls of metal sulfides ಅಂತಾನು ನಾವು ಎಕ್ಸಾಂಪಲ್ಸ್ ತಗೋಬಹುದು ಲಯೋಫೋಬಿಕ್ ಅಲ್ಲಿ. ಇಲ್ಲಿ ನೀವು ನೋಡಬಹುದು ಲಯೋಫೋಬಿಕ್ ಸೋಲ್ಸ್ ಪಾರ್ಟಿಕಲ್ ಬೀಯಿಂಗ್ ಪ್ರೊಟೆಕ್ಟ್ ಆಗ್ತಿದೆಯಾ ಪಾರ್ಟಿಕಲ್, ಇದು ಲಯೋಫಿಲಿಕ್. ಇಲ್ಲಿ ನೀವು ಮುಂದೆ 3D ಸ್ಟ್ರಕ್ಚರ್ ಅಲ್ಲಿ ತೋರಿಸಿದೀನಿ, ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ನೋಡಿ. ಲಯೋಫಿಲಿಕ್ ಎಂಡ್ ಇದು, ಲಯೋಫಿಲಿಕ್ ಎಂಡ್. ಲಯೋಫಿಲಿಕ್ ಅಂದ್ರೆ ಸಾಲ್ವೆಂಟ್ ಲವಿಂಗ್ ಎಂಡ್ ಇದು ಲಯೋಫೋಬಿಕ್ ಎಂಡ್, ಸಾಲ್ವೆಂಟ್ ಹೇಟಿಂಗ್. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತ ಅಂದ್ರೆ, ದ ಲಯೋಫಿಲಿಕ್ ಸಾಲ್ ಏನಿರುತ್ತೆ, ಲಯೋಫಿಲಿಕ್ ಸಾಲ್ಸ್ ದೇ ಆರ್ ಮೋರ್ ಸ್ಟೇಬಲ್ ದ್ಯಾನ್ ಲಯೋಫೋಬಿಕ್ ಸಾಲ್ಸ್ ಅಂತ ಹೇಳ್ತಾರೆ. ಯಾಕೆ ಈ ರೀತಿ ಅಂದ್ರೆ ನೋಡಿ, ಬಿಕಾಸ್ ಲಯೋಫಿಲಿಕ್ ಸಾಲ್ಸ್ ಆರ್ ಸಾಲ್ವೆಂಟ್ ಲವಿಂಗ್. Lyophilic salts are solvent loving, whereas lyophilic salts are solvent hating ಅಂತ ಹೇಳ್ತೀವಿ. ಮುಂದೆ ಇದಕ್ಕೆ ಕ್ವಶನ್ ಸಹ ಕೊಟ್ಟಿದ್ದಾರೆ, ನೆಕ್ಸ್ಟ್ ಡಿಸ್ಕಸ್ ಮಾಡ್ತೀನಿ ನಾನು. ನೆಕ್ಸ್ಟ್ ಅಸೋಸಿಯೇಟೆಡ್ ಕೊಲಾಯ್ಡ್ಸ್ ಅಂತ ಹೇಳ್ತೀವಿ. ಏನಿದು ಅಸೋಸಿಯೇಟೆಡ್ ಕೊಲಾಯ್ಡ್ಸ್ ಅಂದ್ರೆ ಸ್ನೇಹಿತರೆ, ದೀಸ್ ಕೊಲಾಯ್ಡ್ಸ್ ಬಿಹೇವ್ ಆಸ್ ನಾರ್ಮಲ್ ಎಲೆಕ್ಟ್ರೋಲೈಟ್
ಈ ಅಸೋಸಿಯೇಟೆಡ್ ಕೊಲಾಯ್ಡ್ಸ್ ನಾರ್ಮಲ್ ಎಲೆಕ್ಟ್ರೋಲೈಟ್ ಆಗಿ ಬಿಹೇವ್ ಮಾಡುತ್ತೆ ಯಾವ್ದ್ರಲ್ಲಿ, ಲೋ ಕಾನ್ಸಂಟ್ರೇಷನ್ಸ್ ಅಲ್ಲಿ. ಬಟ್ ಕೊಲಾಯ್ಡ್ ಆಗಿ ಬಿಹೇವ್ ಮಾಡುತ್ತೆ ಹೈಯರ್ ಕಾನ್ಸಂಟ್ರೇಷನ್ ಅಲ್ಲಿ. ಅರ್ಥ ಆಯ್ತಾ? ನಾರ್ಮಲ್ ಎಲೆಕ್ಟ್ರೋಲೈಟ್ ಆಗಿ ಬಿಹೇವ್ ಮಾಡುತ್ತೆ ಯಾವ್ದ್ರಲ್ಲಿ, ಲೋ ಕಾನ್ಸಂಟ್ರೇಷನ್ ಇದ್ದಾಗ. ಬಟ್ ಹೈ ಕಾನ್ಸಂಟ್ರೇಷನ್ ಅಲ್ಲಿ ಕೊಲಾಯ್ಡ್ಸ್ ಆಗಿ ಬಿಹೇವ್ ಮಾಡಿದೆ ಅಸೋಸಿಯೇಟೆಡ್ ಕೊಲಾಯ್ಡ್ಸ್. ಸೊ ಇಲ್ಲಿ ನೀವು ನೋಡ್ಬೋದು, these associated colloids are also referred as ಮೈಸೆಲ್ಸ್ ಅಂತ ಹೇಳ್ತೀವಿ. ಈ ಮೈಸೆಲ್ಸ್ ಏನಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ನೋಡಿ, ಈ ಮೈಸೆಲ್ಸ್ ಅಲ್ಲಿ ಎಕ್ಸಾಂಪಲ್ ನಾವು ಸೋಡಿಯಂ ಸ್ಟೀರೇಟ್ ಅಂತ ತಗೋತೀವಿ. ದಟ್ ಈಸ್ ಫಾರ್ಮುಲಾ ವಿಲ್ ಬಿ, ಕೆಮಿಕಲ್ ಫಾರ್ಮುಲಾ ವಿಲ್ ಬಿ C18H35Na O2. ಏಂತಕ್ಕಿದು ಏನ್ರಲ್ಲಿ ಯೂಸ್ ಆಗುತ್ತೆ ಸೋಡಿಯಂ ಸ್ಟೀರೇಟ್ ಅನ್ನೋದಾಗಿದ್ರೆ, ಸಿ ನೋಡಿ, ಈ ಸೋಡಿಯಂ ಸ್ಟೀರೇಟ್ ಅನ್ನೋದು ಇಟ್ಸ್ ಎ ವರ್ಸಟೈಲ್ ಮೆಟೀರಿಯಲ್ ಯೂಸ್ಡ್ ಆಸ್ ಎ ಎಮಲ್ಸಿಫೈಯರ್ ಆರ್ ಬೈಂಡರ್. ಮೇಜರ್ ಕಾಂಪೊನೆಂಟ್, ಸೋಪ್ ಅಲ್ಲಿ ಮೇಜರ್ ಕಾಂಪೊನೆಂಟ್ ಆಗಿ ಯೂಸ್ ಮಾಡ್ತೀವಿ ಈ ಸೋಡಿಯಂ ಸ್ಟೀರೇಟ್ ನ. ಯಾಕೆ ಅಂದ್ರೆ ನೋಡಿ, ಇದು ವರ್ಸಟೈಲ್ ಅಂತ ಹೇಳಿದೆ ನಾನು, ಬಹುಮುಖ ವಸ್ತು ಅಂತ ಹೇಳ್ತೀನಿ ಈ ಸೋಡಿಯಂ ಸ್ಟೀರೇಟ್ ನ. ಯಾಕೆ ಇದು ಯೂಸ್ ಮಾಡ್ತೀವಿ ಅಂದ್ರೆ, ನೊರೆ ಬರುತ್ತಲ್ಲ, ಈಗ ಸೋಪು ನೀರಲ್ಲಿ ಹಾಕಿ ಕೈಯಲ್ಲಿ ಹಿಂಗೆ ರಬ್ ಮಾಡಿದಾಗ ನೊರೆ ಬರುತ್ತಲ್ಲ, ಸೊ ಇಟ್ ಪ್ರೊವೈಡ್ ರಿಚ್ ವೈಟ್ ಲ್ಯಾದರ್. ಸೊ ಇದು ಫ್ಯಾಟಿ ಆಸಿಡ್ ಸಾಲ್ಟ್ ತರ ಯೂಸ್ ಮಾಡ್ತೀವಿ ಯಾವ್ದನ್ನ, ಸೋಡಿಯಂ ಸ್ಟೀರೇಟ್ ನ. ಸೊ ಇಟ್ ಬಿಹೇವ್ಸ್ ಆಸ್ ಎ ಎಲೆಕ್ಟ್ರೋಲೈಟ್ ಇನ್ ಡೈಲ್ಯೂಟ್ ಸೊಲ್ಯೂಷನ್ ಬಟ್ ಕೊಲಾಯ್ಡ್ ಇನ್ ಹೈಯರ್ ಸೊಲ್ಯೂಷನ್. ಇದನ್ನ ನಾವು ಫುಡ್ ಅಡಿಕ್ಟಿವ್ಸ್ ಅಲ್ಲೂ ಯೂಸ್ ಮಾಡ್ತೀವಿ, ಸೋಪ್ ಅಲ್ಲಿ ಯೂಸ್ ಮಾಡ್ತೀವಿ, ಕಾಸ್ಮೆಟಿಕ್ಸ್ ಅಲ್ಲಿ ಯೂಸ್ ಮಾಡ್ತೀವಿ ಯಾವ್ದನ್ನ, ಸೋಡಿಯಂ ಸ್ಟೀರೇಟ್ ನ. ಸೊ ನಾವು ಅಸೋಸಿಯೇಟೆಡ್ ಕೊಲಾಯ್ಡ್ಸ್ ಅಲ್ಲಿ ಎಕ್ಸಾಂಪಲ್ ನೋಡೋದಾಗಿದ್ರೆ ಸ್ನೇಹಿತರೆ, ಸೋಪ್ಸ್, ಹೈಯರ್ ಆಲ್ಕೈಲ್ ಸಲ್ಫೋನೇಟ್ಸ್, ಪಾಲಿಥೀನ್ ಆಕ್ಸೈಡ್ಸ್, ಮಿಸೈಲ್ ಹಿಂಗಿರುತ್ತೆ ನೋಡಿ, ಇಲ್ಲಿ ಡಯಾಗ್ರಾಮ್ ನಾನು ತೋರಿಸಿದ್ದೀನಿ. ಮಿಸೈಲ್ ಇದು ವಾಟರ್, ಮುಂದೆ ನೋಡ್ತಾ ಹೋಗೋಣ ಅರ್ಥ ಆಗುತ್ತೆ. ನೋಡಿ ಇಲ್ಲಿದೆ ಮಿಸೈಲ್, ಇದು ಸೋಪು, ಮಿಸೈಲ್. ನೋಡಿ, ಹೌ ಡಸ್ ಸೋಪ್ ವರ್ಕ್, ಸೋಪ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಇಲ್ಲಿ ನೀವು ನೋಡ್ಬೋದು. ವೆನ್ ಗ್ರೀಸಿ ಡರ್ಟ್ ಈಸ್ ಮಿಕ್ಸ್ಡ್ ವಿತ್ ಸೋಪಿ ವಾಟರ್, ಗ್ರೀಸಿ ಡರ್ಟ್ ಇರುತ್ತಲ್ಲ ಕೈಯಲ್ಲಿ ಅಥವಾ ಬಟ್ಟೆಯಲ್ಲಿ ಡರ್ಟ್ ಇರುತ್ತಲ್ಲ, ಅದು ಸೋಪಿ ವಾಟರ್ ಜೊತೆ ಮಿಕ್ಸ್ ಆಗಿ ದ ಸೋಪ್ ಮಾಲಿಕ್ಯೂಲ್ ಅರೇಂಜ್ ದೆಮ್ಸೆಲ್ಫ್ ಆಸ್ ಎ ಟೈನಿ ಕ್ಲಸ್ಟರ್ಸ್. ಸೋಪ್ ಮಾಲಿಕ್ಯೂಲ್ಸ್ ಏನಾಗುತ್ತೆ, ಅದಕ್ಕೆ ಟೈನಿ ಕ್ಲಸ್ಟರ್ ಆಗಿ ಅರೇಂಜ್ ಆಗುತ್ತೆ. ಆ ಟೈನಿ ಕ್ಲಸ್ಟರ್ ಇಲ್ಲಿದೆ ನೋಡಿ, ಆ ಟೈನಿ ಕ್ಲಸ್ಟರ್ ಏನ್ ಅರೇಂಜ್ ಆಗಿರ್ತಾವೋ ಅದನ್ನ ನಾವು ಮಿಸೈಲ್ಸ್ ಅಂತ ಕರಿತೀವಿ. ನೋಡಿ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಬಹಳ ಚೆನ್ನಾಗಿದೆ. ದ ವಾಟರ್ ಲವಿಂಗ್, ದಟ್ ಈಸ್ ಹೈಡ್ರೋಫಿಲಿಕ್. ನೋಡಿ ಈ ಗ್ರೀನ್ ಪಾರ್ಟ್ ಇದೆಯಲ್ಲ, ಹೈಡ್ರೋಫಿಲಿಕ್, ಇಟ್ ಈಸ್ ಅ ವಾಟರ್ ಲವಿಂಗ್. ಇದೇನ್ ಮಾಡುತ್ತೆ ಅಂದ್ರೆ, ಇಟ್ ಈಸ್ ಅ ಪಾರ್ಟ್ ಆಫ್ ಸೋಪ್ ಮಾಲಿಕ್ಯೂಲ್ ಸ್ಟಿಕ್ ಟು ದ ವಾಟರ್, ನೀರಲ್ಲಿ ಸ್ಟಿಕ್ ಆಗುತ್ತೆ. ಆಚೆಗಡೆ ನೀರಿದೆ, ಬ್ಲೂ ಕಲರ್ ತೋರಿಸಿದೆ, ನೀರಲ್ಲಿ ಸ್ಟಿಕ್ ಆಗುತ್ತೆ. ಅಂಡ್ ಪಾಯಿಂಟ್ ಟುವರ್ಡ್ಸ್ ಔಟ್ಸೈಡ್, ಆಚೆಗಡೆ ಮುಖ ಮಾಡಿದೆಯಲ್ಲ ಹೈಡ್ರೋಫಿಲಿಕ್, ಫಾರ್ಮಿಂಗ್ ಔಟರ್ ಸರ್ಫೇಸ್ ಆಫ್ ದ ಮಿಸೈಲ್. ಔಟರ್ ಸರ್ಫೇಸ್ ಆಫ್ ದ ಮಿಸೈಲ್ ಏನಿರುತ್ತೆ, ಹೈಡ್ರೋಫಿಲಿಕ್ ಹೆಡ್ ಇರುತ್ತೆ. ಆಮೇಲೆ ದ ಆಯಿಲ್ ಲವಿಂಗ್ ಹೈಡ್ರೋಫೋಬಿಕ್ ಏನಿದೆ ಒಳಗಿದೆ ನೋಡಿ, ಇದನ್ನ ಹೈಡ್ರೋಫೋಬಿಕ್ ಅಂತ ಹೇಳ್ತೀವಿ. ಸೊ ಇಟ್ ವಿಲ್ ಸ್ಟಿಕ್ ಟು ದ ಆಯಿಲ್. ಇದೆಲ್ಲಿ ಸ್ಟಿಕ್ ಆಗುತ್ತೆ, ಆಯಿಲಿಗೆ ಸ್ಟಿಕ್ ಆಗುತ್ತೆ. ಹೈಡ್ರೋಫಿಲಿಕ್ ಎಲ್ಲಿ ಸ್ಟಿಕ್ ಆಗುತ್ತೆ, ವಾಟರ್ ಜೊತೆ ಸ್ಟಿಕ್ ಆಗುತ್ತೆ. ವೇರ್ ಇಟ್ ಕ್ಯಾನ್ ಕಮ್ ಇನ್ ಟು ಕಾಂಟ್ಯಾಕ್ಟ್ ವಿತ್ ವಾಟರ್, it can't come in contact with water. Which one? Hydrophilic will not come in contact with water, so it will tucked safely in the center. ಏನ್ ಮಾಡುತ್ತೆ ಅಂದ್ರೆ, ಇದನ್ನ ಆಯಿಲ್ ಇರೋದನ್ನ ರಿಮೂವ್ ಮಾಡುತ್ತೆ, ಕನ್ವರ್ಟಿಂಗ್ ದೀಸ್ ಫ್ಯಾಟ್ಸ್ ಅಂಡ್ ಆಯಿಲ್ ಇಂಟು ಸೋಪ್. ಸೊ ಆರಾಮಾಗಿ ನಾವು ಡರ್ಟ್ ನ ರಿಮೂವ್ ಮಾಡಬಹುದು ಸೋಪ್ ಇಂದ. ಐ ಹೋಪ್ ಯು ಗಾಟ್ ಮೈ ಪಾಯಿಂಟ್. ನೆಕ್ಸ್ಟ್ ಪ್ರೀವಿಯಸ್ ಕ್ವಶನ್ ಪೇಪರ್ ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಇಲ್ಲಿ ನೋಡಿ, ಈ ಕ್ವಶನ್ ನ ನಾವು 2015 ಅಲ್ಲಿ ಕೊಟ್ಟಿದ್ದಾರೆ. ಕಾಲಿಗೇಟಿವ್ ಪ್ರಾಪರ್ಟೀಸ್ ಆಫ್ ಸೊಲ್ಯೂಷನ್ ಆರ್ ದೋಸ್ ವಿಚ್ ಡಿಪೆಂಡ್ಸ್ ಅಪಾನ್ 2015 ಅಲ್ಲಿ ಕೊಟ್ಟಿರ್ತಕ್ಕಂತಹ ಕ್ವಶನ್. ಏನಿದು, ನೇಚರ್ ಆಫ್ ದ ಸಾಲ್ವೆಂಟ್, ಆಪ್ಷನ್ ನಂಬರ್ ಬಿ ನೇಚರ್ ಆಫ್ ದ ಸೊಲ್ಯೂಟ್, ಆಪ್ಷನ್ ನಂಬರ್ ಸಿ ದ ನಂಬರ್ ಆಫ್ ಸಾಲ್ವೆಂಟ್ molecules, option 4 the number of solute particles. ಏನಿದು, ಏನಿರಬಹುದು ಇದು, ನಾನು ಹೇಳಿದ್ದೆ ಅಲ್ವಾ, ಕಾಲಿಗೇಟಿವ್ ಪ್ರಾಪರ್ಟೀಸ್ ಅಂದ್ರೆ ಏನು, ದ ನಂಬರ್ ಆಫ್ ಸೊಲ್ಯೂಟ್ ಪಾರ್ಟಿಕಲ್ಸ್ ಅಲ್ವಾ, ದ ನಂಬರ್ ಆಫ್ ಸೊಲ್ಯೂಟ್ ಪಾರ್ಟಿಕಲ್ಸ್ ಇನ್ ದ ಸೊಲ್ಯೂಷನ್ ನ ಕಂಡುಹಿಡಿಯದೆ ಕಾಲಿಗೇಟಿವ್ ಪ್ರಾಪರ್ಟಿ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್,
Lyophilic salts are more stable than lyophobic salts because ಏನಿದು ಏನಿರ್ಬೋದು ಇದಕ್ಕೆ ಹೇಳಿದ್ದೆ ಅಲ್ವಾ ನಾನು ಆಪ್ಷನ್ ಎ ನೋಡಿ both positively and negatively charged particle are present. No, wrong. Number 2, the colloid particles are positively charged. No, it is also wrong. Next, the colloid particles are negatively charged. No, it is also wrong. Fourth, the colloid particles are solvated. Yes, it is true. The colloid particles are solvated. ಏನಿದು solvated ಅಂದ್ರೆ when solute molecules are mixed with solvent molecules, then the interaction of solute and solvent occurs which stabilizes the solution ಅಂತ ಹೇಳ್ಬೋದು. solvated ಅಲ್ವಾ. ಯಾಕೆ ಸ್ಟೆಬಿಲೈಸ್ರು ನೆನಪಿಸ್ಕೊಳ್ಳಿ, ಲಿಕ್ವಿಡ್ ಲವಿಂಗ್ ಯಾವುದು, ಲಿಕ್ವಿಡ್ ಹೀಟಿಂಗ್ ಯಾವುದು, ಸಾಲ್ವೆಂಟ್ ಹೀಟಿಂಗ್ ಯಾವುದು ಅಂತ. ನೆಕ್ಸ್ಟ್ ಕ್ವಶನ್, ಇದು 2012 ಅಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ, ನೋಡಿ ಇಲ್ಲಿ HSTR ಎಕ್ಸಾಮಿನೇಷನ್ ಅಲ್ಲಿ. An example of missile is option A gold salt, sodium stearate, ruby glass, solution of NaCl. Example for missile is option ಏನಿರ್ಬೋದು ಇದಕ್ಕೆ, ಆಪ್ಷನ್ ನಂಬರ್ 2 sodium stearate. ನೆಕ್ಸ್ಟ್, ಇದು ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ನಾನು ಕ್ಲಾಸ್ ತಗೊಂಡಿದ್ನಲ್ಲ ಡಿ ಅಂಡ್ ಎಫ್ ಆರ್ಬಿಟಲ್, ಅದ್ರ ಕ್ವಶನ್ 2015 ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ದ ಆಕ್ಸಿಡೇಷನ್ ನಂಬರ್ ಆಫ್ ಕ್ರೋಮಿಯಂ ಇನ್ K2Cr2O7 ಈಸ್ ಏನಿರ್ಬೋದು ಇದರಲ್ಲಿ, ಆಪ್ಷನ್ 1 +7, ಆಪ್ಷನ್ 2 +5, ಆಪ್ಷನ್ 3 +6, ಆಪ್ಷನ್ 4 +4. ಏನಿರ್ಬೋದು ಇದರಲ್ಲಿ, ಇದಕ್ಕೆ ಆಪ್ಷನ್ 3 is the right answer. Option 3 is the right answer. Next question ನೋಡಿ. Zirconium and hafnium have almost equal atomic and ionic radii because ಏನಿರ್ಬೋದು ಇದಕ್ಕೆ ಆನ್ಸರು, zirconium and hafnium almost equal atomic and ionic radii because ಏನಿರ್ಬೋದು ಇದಕ್ಕೆ, ಆಪ್ಷನ್ ಎ lanthanide contraction, ಆಪ್ಷನ್ ಬಿ actinide contraction, option 3 both belongs to the F block elements, option 4 diagonal relationship. ಯಾವುದಕ್ಕೆ, because of lanthanide contraction ಅಲ್ವಾ. ನೋಡಿ ಈ ಕ್ವಶನ್ ಕೇಳಿದರೆ 2015 ಅಲ್ಲಿ. ದ ಕೆಮಿಕಲ್ ಫಾರ್ಮುಲಾ ಆಫ್ ಬ್ಲೂ ವಿಟ್ರಿಯೋಲ್ ಈಸ್ 2015 ಅಲ್ಲಿ ಕೇಳಿದರೆ ಸ್ನೇಹಿತರೆ, ಏನಿರಬಹುದು ಇದಕ್ಕೆ, ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್, CuSO4 5H2O. ಇದನ್ನ ನಾವೇನಂತ ಕರಿತೀವಿ, ಕಾಪರ್ ಸಲ್ಫೇಟ್ ಅಂತ ಕರಿತೀವಿ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ನೋಡಿ, 2012 ಅಲ್ಲಿ ಕೇಳಿರ್ತಕ್ಕಂತಹ ಕ್ವಶನ್. ದ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಎಕ್ಸಿಬಿಟ್ ಬೈ ಟ್ರಾನ್ಸಿಷನ್ ಎಲಿಮೆಂಟ್ ಈಸ್. ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಯಾವುದು ಟ್ರಾನ್ಸಿಷನಲ್ ಎಲಿಮೆಂಟ್ಸ್ ಅಲ್ಲಿ, ಇದಕ್ಕೆ ಆನ್ಸರ್ +3 +8. ಆಪ್ಷನ್ 3 is the right answer. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಐಡೆಂಟಿಫೈ ದ ಸ್ಟೇಟ್ಮೆಂಟ್ ವಿಚ್ ಇಸ್ ನಾಟ್ ಟ್ರೂ ಫಾರ್ ಲ್ಯಾಂಥನೈಡ್ಸ್. ಇದು 2009 ಅಲ್ಲಿ ಕೇಳಿದ್ದಾರೆ ಸ್ನೇಹಿತರೆ. ಏನಿದು, ಆಪ್ಷನ್ 1 ನೋಡಿ, ದೇರ್ ಅಯಾನಿಕ್ ಸೈಜ್ ಇನ್ಕ್ರೀಸಸ್ ಸ್ಟೆಡಿಲಿ ವಿತ್ ಇನ್ಕ್ರೀಸ್ ಇನ್ ಅಟೋಮಿಕ್ ನಂಬರ್. ನಾಟ್ ಟ್ರೂ, ಯಾವುದು ಸರಿ ಇಲ್ಲ ಅಂತ ಹೇಳಬೇಕು. ಲ್ಯಾಂಥನೈಡ್ಸ್ ಅಕ್ಕರ್ ಟುಗೆದರ್. ಎಸ್, ಇಟ್ ಈಸ್ ಆಲ್ಸೋ ಟ್ರೂ. The most, next option 3, the most characteristics oxidation state is +3. Yes, it is a stable one in lanthanides. Next, option 4, they can be separated by ion exchange method. Yes, it is also true. Then false will be
Option number 1. Option number 1. The ionic size increases steadily with increasing atomic number ಅಂತ ಕೊಟ್ಟಿದ್ದಾರೆ. ಇಲ್ಲ, ತಪ್ಪು. ಹಾಗಾದ್ರೆ ಏನು ಇದಕ್ಕೆ ಸರಿ? Ionic radii of trivalent lanthanides steadily decreases with increasing in atomic number. ಇವ್ರು ಇನ್ಕ್ರೀಸ್ ಕೊಟ್ಟಿದ್ದಾರೆ, ತಪ್ಪು. ನೆಕ್ಸ್ಟ್ ಇಲ್ಲಿ ಬನ್ನಿ. ನೆಕ್ಸ್ಟ್ ಕ್ವಶನ್ ತಿರ್ಗಾ ಕೊಟ್ಟಿದ್ದಾರೆ ನೋಡಿ. 2009 ಅಲ್ಲಿ zirconium and hafnium have similar ionic radii because ಏನಿರ್ಬೋದು ಇದಕ್ಕೆ? both have similar chemical reactivity, option 1. option 2 of diagonal relationship, option 3 of lanthanide contraction, option 4 both belongs to the same group. ಏನಿರ್ಬೋದು ಇದಕ್ಕೆ? zirconium and hafnium, yes, of lanthanide contraction. ಯಾಕೆ lanthanide contraction? Because of poor shielding effect. I hope you got my point. ಈಸಿಯಾಗಿ ಅರ್ಥ ಮಾಡಿಸಿದೀನಿ ಅಂತ ತಿಳ್ಕೊಂತೀನಿ ಸ್ನೇಹಿತರೆ. ಚೆನ್ನಾಗಿ ಓದಿ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ and press the bell button for more videos. Thank you.